ಹಲೋ ಫ್ರೆಂಡ್ಸ್, ಅರ್ಚನಾ ವೆಜ್ ರೆಸಿಪಿಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತೇನೋ ಮಾತಾಡ್ತಾ ಇದ್ದಾಳೆ ಇಲ್ಲಿ ಕೂತ್ಕೊಂಡು ಅಂತ ಅಂದ್ಕೊಂಡಿದ್ದೀರಾ. ಇವತ್ತು ನಾನು ನನ್ನ ಸ್ಕಿನ್ ಕೇರ್ ನಾನು ಹೇಗೆ ಮಾಡ್ತೇನೆ, ನನ್ನ ಸ್ಕಿನ್ನಿಗೆ ಏನೆಲ್ಲ ಯೂಸ್ ಮಾಡ್ತೇನೆ ಅನ್ನೋದನ್ನು ಸಣ್ಣದಾಗಿ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸುವ ಅಂತೇಳಿ ಅಂದ್ಕೊಂಡಿದ್ದೇನೆ. ಸೊ ನಾನಿವತ್ತು ಗೋಲ್ಡ್ ಫೇಶಿಯಲ್ ಥರ ಮಾಡ್ಕೊಳ್ತೇನೆ. ನಾನು ಹೆಚ್ಚಾಗಿ ಅದನ್ನು ಮಾಡ್ಕೊಳ್ತೇನೆ ಸ್ಕಿನ್ ಕೇರಿಗೆ ಅಂತ ಹೇಳಿ. ಯಾಕೆಂದರೆ ಆಲ್ಮೋಸ್ಟ್ ನಾನು ಮನೆಯಲ್ಲೇ ಯೂಸ್ ಮಾಡೋ ರೆಮಿಡೀಸ್ ಎಲ್ಲ ಅದನ್ನೇ ಬಳಸಿಕೊಂಡು ಸ್ಕಿನ್ ಕೇರನ್ನು ಮಾಡ್ತೇನೆ. ನಾನು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಎಲ್ಲ ಮಾಡೋದಾದರೆ ತುಂಬ ಅಪರೂಪಕ್ಕೆ ಒಂದು ಸತಿ 6 ತಿಂಗಳಿಗೊಮ್ಮೆ ಹಾಗೇನಾದರೂ ಪಾರ್ಲರ್ಗೆ ಹೋಗಿ ಸ್ಕಿನ್ ಕೇರ್ ಮಾಡ್ಕೊಳ್ತೇನೆ. ಅದೇ ರೀತಿ ಫ್ರೆಂಡ್ಸ್, ನಾನು ನಿಮಗೆಲ್ಲ ತಿಳಿಸ್ಬೇಕು, ನಾನು ಆಲ್ರೆಡಿ ನಂದು ಇನ್ನೊಂದು ಚಾನಲ್ ಇದೆ. ನಾನು ಅದರಲ್ಲಿ ಸ್ಕಿನ್ ಕೇರಿಗೆ ಸಂಬಂಧಪಟ್ಟ ಹಾಗೆ ನನ್ನ ತುಂಬ ವೀಡಿಯೋಸ್ ಹಾಕಿದ್ದೇನೆ. ನಿಮಗೆ ಅದು ಸ್ಕಿನ್ ಕೇರ್ ಬಗ್ಗೆ ವೀಡಿಯೋಸ್ ಬೇಕು ಅಥವಾ ಮುಖದಲ್ಲಿರುವ ಕಲೆ ಹೋಗಲಿಕ್ಕೆ ಆಗಿರ್ಬೋದು, ಹೇರ್ ಕೇರ್, ಹೇರ್ ಫಾಲಿಗೆ ಅಂಥದಕ್ಕೆಲ್ಲ ನಾನು ವೀಡಿಯೋಸ್ ಹಾಕಿದ್ದೇನೆ. ಆ ಚಾನಲಿದ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಇಲ್ಲ ನೀವು ಅರ್ಚನಾ ಗ್ಲಾಮರ್ ಗೈಡ್ ಅಂತ ಹೇಳಿ ಸರ್ಚ್ ಮಾಡಿದರೆ ನಿಮಗೆ ಆ ಚಾನಲ್ ಸಿಗುತ್ತೆ. ಅದರಲ್ಲಿ ನಾನು ವೀಡಿಯೋಸ್ ಎಲ್ಲ ಹಾಕಿದ್ದೇನೆ, ನೀವು ನೋಡ್ಕೊಳ್ಬೋದು. ಅದರಲ್ಲಿ ಕೂಡ ಗೋಲ್ಡ್ ಫೇಶಿಯಲ್ ಕೂಡ ನಾನು ಮಾಡಿದ್ದೆ ಒಂದು ಸತಿ. ನಾನು ಗೋಲ್ಡ್ ಫೇಶಿಯಲ್ ಆಗಾಗ ಮಾಡ್ಕೊಳ್ತಾ ಇರ್ತೇನೆ. ಸೊ ಈ ಚಾನಲಲ್ಲಿ ನೀವೆಲ್ಲ ನಿಮಗೆ ಕೂಡ ಏನಾದರೂ ಹೆಲ್ಪ್ ಆಗ್ಬೋದು, ನೀವು ಕೂಡ ಮಾಡ್ಬೋದಲ್ವಾ ಅಂತ ಹೇಳ್ಕೊಂಡು ಇವತ್ತು ಗೋಲ್ಡ್ ಫೇಶಿಯಲನ್ನು ಮಾಡ್ತಾ ಇದ್ದೇನೆ. ನಾನು ಸಾಧಾರಣ 15 ಡೇಸ್ಗೊಮ್ಮೆ ಮನೆಯಲ್ಲಿ ಇದನ್ನು ಮಾಡ್ತಾ ಇರ್ತೇನೆ. ಹಾಗಾಗಿ ನಾನು ಯಾವುದೇ ಬ್ಯೂಟಿ ಪಾರ್ಲರಿಗೆ ಹೋಗಿ ಮಾಡುವಂಥದ್ದೆಲ್ಲ ತುಂಬ ಕಡಿಮೆ. ಬ್ಯೂಟಿ ಪಾರ್ಲರಿಗೆ ಹೋದರೆ ಐಬ್ರೋಸ್ ಮಾತ್ರ ನಾನು ಮಾಡ್ಕೊಳ್ತೇನೆ. ಈಗ ಐಬ್ರೋ ಶೇಪ್ ಕೂಡ ನಂದು ಇಲ್ಲಿ ನೋಡಿ ಹೇರ್ ಬಂದಿದೆ. ಐಬ್ರೋ ಶೇಪ್ಗೆ ಹೋಗೋದೇ ಕೂಡ ಒಂದು 2 ಮಂತ್ಸ್ ಆಯಿತು. ನನಗೆ ಪುರ್ಸೊತ್ತೇ ಆಗಲಿಲ್ಲ, ಹಾಗಾಗಿ ಅದು ಬಾಕಿ ಆಯಿತು. ಬಟ್ ನಾನಿವತ್ತು ಗೋಲ್ಡ್ ಫೇಶಿಯಲ್ ಮಾಡ್ತೇನೆ. ನನ್ನ ಸ್ಕಿನ್ ನೋಡಿ ಈಗ ಹೇಗಿದೆ, ಆಮೇಲೆ ಹೇಗೆ ಆಗ್ತದೆ ಅನ್ನೋದನ್ನು ನೀವು ಪ್ರಾಕ್ಟಿಕಲ್ ಆಗಿ ನೋಡ್ಬೋದು, ಎಷ್ಟು ಗ್ಲೋ ಬರ್ತದೆ ಅಂತ ಹೇಳಿ. ಈಗ ಫಸ್ಟ್ ನಾವು ಗೋಲ್ಡ್ ಫೇಶಿಯಲ್ ಮಾಡೋದಾದರೆ ಫಸ್ಟ್ ಏನು ಮಾಡಬೇಕು ಅಂದರೆ ನಮ್ಮ ಸ್ಕಿನ್ನನ್ನು ನಾವು ಕ್ಲೆನ್ಸ್ ಮಾಡ್ಕೊಳ್ಬೇಕು. ಕ್ಲೆನ್ಸ್ ಮಾಡೋದಾದರೆ ನೀವು ಫಸ್ಟ್ ಅಂದರೆ ಚೆಂದ ಫೇಸ್ ವಾಶ್ ಮಾಡ್ಕೊಳ್ಬೇಕು. ಕ್ಲೆನ್ಸ್ ಮಾಡೋದು ಅಂತ ಹೇಳಿದರೆ ಹಾಲಿನ ಕೆನೆಯನ್ನು ಉಪಯೋಗಿಸಿಕೊಂಡು ಹಾಲನ್ನು ಉಜ್ಜಿ ಕೂಡ ನೀವು ಸ್ಕಿನ್ನನ್ನು ಕ್ಲೆನ್ಸ್ ಮಾಡ್ಕೊಳ್ಬೋದು. ಅಥವಾ ಬೇರೆ ರೀತಿ ನಾನು ಇಲ್ಲಿ ಯಾವ ರೀತಿ ಕ್ಲೆನ್ಸ್ ಮಾಡ್ಕೊಳ್ತೇನೆ ಅಂತ ಹೇಳಿ ನೀವು ವಿಡಿಯೋ ನೋಡ್ಕೊಂಡು ಬನ್ನಿ, ಏನೆಲ್ಲ ಕ್ಲೆನ್ಸ್ ಮಾಡಲಿಕ್ಕೆ ನಾನು ಯೂಸ್ ಮಾಡಿದ್ದೇನೆ ಅನ್ನೋದನ್ನು. ಫೇಶಿಯಲಲ್ಲಿ ಮೊದಲಿಗೆ ಕ್ಲೆನ್ಸ್ ಮಾಡ್ಕೊಳ್ಬೇಕು ಫೇಸನ್ನು ಕ್ಲೆನ್ಸ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನಾನು ಸ್ವಲ್ಪ ಅಲೋವೆರಾ ಜೆಲ್ ಹಾಗೆ ಕಸ್ತೂರಿ ಅರಸಿನವನ್ನು ತಗೊಳ್ತಾ ಇದ್ದೇನೆ. ಚಿಟಿಕೆಯಷ್ಟು ಕಸ್ತೂರಿ ಅರಸಿನ ಸಾಕು, ತುಂಬ ಕಸ್ತೂರಿ ಅರಸಿನವನ್ನು ಹಾಕಬೇಕು ಅಂತಿಲ್ಲ. ಅದು ಅಷ್ಟು ಕೂಡ ಪವರ್ಫುಲ್ಲಾದ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಕಸ್ತೂರಿ ಅರಸಿನವನ್ನು ಸ್ಕಿನ್ನಿಗೆ ಅಂತ ಹೇಳಿ ನಾವು ಉಪಯೋಗಿಸ್ಕೊಳ್ಳೋದು. ಅಡುಗೆಗೆ ಉಪಯೋಗಿಸುವ ಅರಿಸಿನಕ್ಕಿಂತ ಕಸ್ತೂರಿ ಅರಸಿನ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಅದನ್ನೇ ಉಪಯೋಗಿಸಿ. ಅದರ ಕಾಸ್ಟ್ ಕೂಡ ತುಂಬ ಏನೂ ಇಲ್ಲ, ಸ್ವಲ್ಪ ಕಡಿಮೆ ಬೆಲೆಯಲ್ಲೇ ಅದೇನು ಸಿಗ್ತದೆ, ತುಂಬ ಕಾಸ್ಟ್ಲಿ ಪ್ರಾಡಕ್ಟ್ ಏನಲ್ಲ. ಅಲೋವೆರಾ ಜೆಲ್ಲನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಪೇಸ್ಟನ್ನು ತಯಾರು ಮಾಡಿ ಅದರಲ್ಲಿ ಮುಖವನ್ನು ಕ್ಲೆನ್ಸ್ ಮಾಡಿಕೊಳ್ಬೇಕು. ನೋಡಿ, ಪೇಸ್ಟ್ ಈ ಹದಕ್ಕೆ ಬಂದರೆ ಆಯಿತು. ಈಗ ನಮ್ಮ ಕ್ಲೆನ್ಸ್ ಮಾಡುವ ಪೇಸ್ಟ್ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋದಲ್ಲಿ ನಾನು ಏನೇನೆಲ್ಲ ಯೂಸ್ ಮಾಡಿದೆ ಅಂತ ಹೇಳಿ. ಅರಸಿನ ಮತ್ತು ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡಿ ಫೇಸನ್ನು ಕ್ಲೆನ್ಸ್ ಮಾಡಲಿಕ್ಕಿದೆ. ಅದರಲ್ಲಿ ನಾನು ಕಸ್ತೂರಿ ಅರಸಿನವನ್ನು ಬಳಸ್ತಾ ಇದ್ದೇನೆ. ಕಸ್ತೂರಿ ಅರಸಿನ ಅಂತ ಹೇಳಿದರೆ ಅದು ಸ್ಕಿನ್ನಿಗೆ ಇರುವಂಥದ್ದು, ನಮ್ಮ ಸೌಂದರ್ಯಕ್ಕೆ ಅಂತೇಳಿಯೇ ಇರುವಂಥದ್ದು, ಅಡಿಗೆಗೆ ಬಳಸಲಿಕ್ಕಿಲ್ಲ. ಅಡಿಗೆಗೆ ಬಳಸುವ ಅರಸಿನವನ್ನು ಬಳಸುವುದಕ್ಕಿಂತ ಕಸ್ತೂರಿ ಅರಸಿನವನ್ನೇ ಸ್ಕಿನ್ನಿಗೆ ಬಳಸೋದು ತುಂಬಾ ಒಳ್ಳೆಯದು. ಈಗ ಅಡಿಗೆಗೆ ಉಪಯೋಗಿಸ್ತೇವಲ್ಲ ಅದು ಅರಸಿನ, ಅದು ಸ್ಕಿನ್ನಿಗೆ ಯೂಸ್ ಮಾಡಿದರೆ ಅದರಿಂದ ಏನು ತೊಂದರೆ ಇಲ್ಲ. ಆದರೆ ಅದು ಸ್ಕಿನ್ನಿಗೆ ಎಲ್ಲೋ ಆಗಿ ಕಾಣಿಸ್ತದೆ ನಿಮಗೆ. ಕಸ್ತೂರಿ ಅರಸಿನದಲ್ಲಿ ಕೂಡ ಆರೋಗ್ಯಕರ ಸ್ಕಿನ್ನಿಗೆ ಬೇಕಾದಂಥ ಅಂಶ ತುಂಬಾ ಇದೆ. ಅದನ್ನು ಮುಖಕ್ಕೆ ನೀವು ಹಚ್ಕೊಂಡ್ರೆ ಕಲರ್ ಸ್ಕಿನ್ನಿಗೆ ಟಚ್ ಆಗೋದಿಲ್ಲ. ಅದನ್ನು ತೊಳೆದ ಕೂಡಲೇ ಹಳದಿ ಅಂತ ಅನಿಸೋದಿಲ್ಲ. ಹಾಗೆ ಅದು ಕಸ್ತೂರಿ ಅರಸಿನವನ್ನು ಬ್ಯೂಟಿ ಪ್ರಾಡಕ್ಟ್ ಆ ಥರ ತಯಾರಿಸಲಿಕ್ಕೋಸ್ಕರ ಆ ಅರಸಿನವನ್ನು ಉಪಯೋಗಿಸ್ತಾರೆ. ಸೊ ಕಸ್ತೂರಿ ಅರಸಿನ ಇರೋದು ನಮ್ಮ ಸ್ಕಿನ್ ಗ್ಲೋ ಆಗಲಿಕ್ಕೇ ಇರೋದು. ಅದಕ್ಕೋಸ್ಕರ ನೀವು ಮಾಮೂಲಿ ಅರಸಿನಕ್ಕಿಂತ ಕಸ್ತೂರಿ ಅರಸಿನವನ್ನು ಬಳಸೋದೇ ಒಳ್ಳೆಯದು. ಈಗ ನಾವು ನಮ್ಮ ಫೇಸನ್ನು ಕ್ಲೆನ್ಸ್ ಮಾಡ್ಕೊಳ್ಬೇಕು. ಕ್ಲೆನ್ಸ್ ಮಾಡೋದಕ್ಕೂ ಮೊದಲು ಒಮ್ಮೆ ಒಂದು ತಲೆಯೆಲ್ಲ ರೆಡಿಯಾಗಿ ಬರ್ತೇನೆ. ಕ್ಲೆನ್ಸ್ ಮಾಡಲಿಕ್ಕೆ ಫೇಸ್ ರೆಡಿ ಆಗಿದೆ. ಹಾಗೆ ನಾವು ಮಾಡಿದ ಕ್ಲೆನ್ಸರ್ ಕೂಡ ಇಲ್ಲಿ ಇದೆ. ಇದನ್ನು ಈಗ ಹಾಕಿ ಮುಖವನ್ನು ಕ್ಲೆನ್ಸ್ ಮಾಡಿಕೊಳ್ಳುವ. ನಾನು ಯಾವುದೇ ಏನು ಯೂಸ್ ಮಾಡ್ತಿಲ್ಲ, ಕೈಯನ್ನು ಬಳಸಿಕೊಂಡೇ ಮುಖಕ್ಕೆ ಹಚ್ಚಿಕೊಳ್ತೇನೆ.
ಕಸ್ತೂರಿ ಅರಸಿನ ಮತ್ತು ಅಲೋವೆರಾ ಜೆಲ್, ಅದರಿಂದ ಮುಖವನ್ನು ಚೆನ್ನಾಗಿ ಕ್ಲೆನ್ಸ್ ಮಾಡಿಕೊಳ್ಬೇಕು. ಈಗ ನೋಡಿ ಫೇಸ್ ತುಂಬಾ ಕ್ಲೀನ್ ಆಯಿತು, ಕ್ಲೆನ್ಸ್ ಮಾಡ್ಕೊಂಡು ಆಯಿತು. ಇನ್ನು ಈಗ ಮಸಾಜ್ ಕೂಡ ಕೊಟ್ಟೆ, ಸ್ವಲ್ಪ ಒಂದು 2-3 ನಿಮಿಷ ಚೆಂದ ಮಸಾಜ್ ಮಾಡಿ, ನಿಮಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಎಲ್ಲಿದೆ ಅಲ್ಲಿ ಈ ಥರ ಮಾಡಬೇಕು. ಈಗ ನಾನಿದು ಫೇಸ್ ವಾಶ್ ಮಾಡ್ಕೊಂಡು ಬರ್ತೇನೆ. ಫೇಸನ್ನು ವಾಶ್ ಮಾಡ್ಕೊಂಡು ಬಂದೆ, ಹೇಗಾಯ್ತು ನೋಡಿ. ಈಗಲೇ ಜಸ್ಟ್ ಕ್ಲೆನ್ಸ್ ಆಯಿತು ಫೇಸ್ ಎಲ್ಲ. ಇನ್ನು ನೆಕ್ಸ್ಟ್ ನಮ್ಮ ಗೋಲ್ಡ್ ಫೇಶಿಯಲಲ್ಲಿ ಸೆಕೆಂಡ್ ಸ್ಟೆಪ್ ಅಂತ ಹೇಳಿದರೆ ಸ್ಕ್ರಬ್ಬಿಂಗ್ ಮಾಡಲಿಕ್ಕೆ ಏನೆಲ್ಲ ಬೇಕು, ಇಂಗ್ರೀಡಿಯೆಂಟ್ಸ್ ಹೇಗೆ ಮಾಡೋದು, ಸ್ಕ್ರಬ್ಬಿಂಗ್ ಪೇಸ್ಟನ್ನು ಮನೆಯಲ್ಲಿ ಅಂತ ಹೇಳಿ ವಿಡಿಯೋ ನೋಡ್ಕೊಂಡು ಬರೋದಲ್ಲಿ. ಈಗ ಎರಡನೇ ಸ್ಟೆಪ್ ಸ್ಕ್ರಬ್ ಮಾಡುವಂಥದ್ದು. ಸ್ಕಿನ್ನನ್ನು ಫೇಶಿಯಲ್ ಮಾಡಬೇಕಾದ್ರೆ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಇಲ್ಲಿ ಸ್ಕ್ರಬ್ ಮಾಡಲಿಕ್ಕೆ ನಾನು 1 ಚಮಚದಷ್ಟು ಅಕ್ಕಿ ಹುಡಿಯನ್ನು ತಗೊಳ್ತಾ ಇದ್ದೇನೆ. ಹಾಗೆ 1 ಚಿಟಿಕೆಯಷ್ಟು 1/4 ಚಮಚದಷ್ಟು ಕಸ್ತೂರಿ ಅರಸಿನವನ್ನು ತಗೊಳ್ತೇನೆ. ಇದನ್ನು ಕಲಸಿಕೊಳ್ಳಲಿಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳೋದು. ನಿಮಗೆ ಹಾಲು ಅಲರ್ಜಿ ಇದೆ ಅಂತ ಇದ್ದರೆ ರೋಸ್ ವಾಟರ್ ಏನಾದರೂ ಹಾಕ್ಕೊಳ್ಬೋದು, ಅಥವಾ ಜೇನುತುಪ್ಪ ಆ ಥರ ಏನಾದರೂ ಅಥವಾ ಮೊಸರನ್ನೇನಾದರೂ ಆ್ಯಡ್ ಮಾಡ್ಕೊಳ್ಬೋದು ಆಲ್ಟರ್ನೇಟ್ ಆಗಿ. ಇದನ್ನು ಈಗ ಚೆನ್ನಾಗಿ ಒಂದು ಸ್ಕ್ರಬ್ಬಿಂಗ್ ಪೇಸ್ಟ್ ಎಲ್ಲ ಯಾವ ರೀತಿ ಇರ್ತದೆ ಆ ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿ ಕಲಸಿಕೊಳ್ಬೇಕು. ಗಟ್ಟಿ ಆಯಿತು ಅಂತಾದರೆ ಸ್ವಲ್ಪ ಹಾಲನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಇದರಿಂದ ನಾವೀಗ ಸ್ಕ್ರಬ್ ಮಾಡಬೇಕಾದ್ರೆ ಚೆನ್ನಾಗಿ ಮಸಾಜ್ ಮಾಡಿ ಸ್ಕ್ರಬ್ ಮಾಡಿಕೊಳ್ಬೇಕು. ವಿಡಿಯೋ ನೋಡ್ಕೊಂಡು ಬಂದ್ರಲ್ವಾ ಸ್ಕ್ರಬ್ಬಿಂಗ್ ಪೇಸ್ಟ್ ಹೇಗೆ ಮಾಡೋದು ಅಂತೇಳಿ ರೆಡಿ ಇದೆ ನೋಡಿ ಸ್ಕ್ರಬ್ಬಿಂಗ್. ಈಗ ನಾವು ಸ್ಕಿನ್ನನ್ನು ಸ್ಕ್ರಬ್ ಮಾಡಿಕೊಳ್ಳುವ. ತುಂಬಾ ಆರಾಮ, ಮನೆಯಲ್ಲಿ ಇರುವಂಥದ್ದು ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಇದರಿಂದ ನಾವೀಗ ಸ್ಕ್ರಬ್ಬನ್ನು ಮಾಡ್ಕೊಳ್ಬೇಕು. ಸ್ಕ್ರಬ್ಬಿಂಗ್ ಅಂತ ಹೇಳಿ ನಿಮಗೆ ಕೆಮಿಕಲ್ ಇರುವಂಥದ್ದೆಲ್ಲ ಪೇಟೆಯಲ್ಲೆಲ್ಲ ಸಿಗ್ತದೆ, ಅದಕ್ಕಿಂತ ಇದು ಎಷ್ಟೋ ಪಾಲು ಒಳ್ಳೆಯದು. ಸ್ಕ್ರಬ್ಬಿಂಗ್ ಪೇಸ್ಟ್ ಹೇಗೆ ಇರ್ತದೆ, ಸ್ಕ್ರಬ್ಬಿಂಗ್ ಅಂತ ಹೇಳಿ ನಿಮಗೆ ಸಿಗ್ತದಲ್ವಾ, ನಾವು ಪೇಟೆಯಿಂದ ತಗೊಳ್ತೇವಲ್ಲ ಅದೇ ರೀತಿ ಇರ್ತದೆ ಇದು. ಈ ಸ್ಕ್ರಬ್ ಮಾಡುವಾಗ ಮಾತ್ರ ನಾವು ಹಾಲು ಕೂಡ ಮಿಕ್ಸ್ ಮಾಡಿದ್ದೇನೆ. ಹಾಲು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಎಲ್ಲಿ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇದೆ ಅಲ್ಲಿ ಹಾಕಿ ಚೆನ್ನಾಗಿ ಮಸಾಜ್ ಕೊಡಬೇಕು. ಸ್ಕ್ರಬ್ ಒಂದು 5 ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡಿದ ಮೇಲೆ ನೀವು ಫೇಸನ್ನು ವಾಶ್ ಮಾಡ್ಕೊಂಡು ಬರ್ಬೋದು. ಈಗ ನಾನು ಸುಮಾರು ಹೊತ್ತು ಸ್ಕ್ರಬ್ ಮಾಡಿದೆ, ಇನ್ನೊಂದು 5 ನಿಮಿಷ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ವಾಶ್ ಮಾಡಿಕೊಂಡು ಬರ್ತೇನೆ.
ಸ್ಕ್ರಬ್ಬಿಂಗ್ ಆಯಿತು. ಈಗ ನೆಕ್ಸ್ಟ್ ನಾವು ಫೇಸ್ ಪ್ಯಾಕ್ ಹಾಕಬೇಕು. ಈಗ ನಾವು ನೆಕ್ಸ್ಟ್ ಫೈನಲಿ ಫೇಸ್ಗೆ ಒಂದು ಮಾಸ್ಕ್ ಫೇಸ್ ಪ್ಯಾಕನ್ನು ಹಾಕಬೇಕು. ಫೇಸ್ ಪ್ಯಾಕ್ ಮಾಡೋದು ಹೇಗೆ ನೋಡಿ ಬನ್ನಿ ವಿಡಿಯೋದಲ್ಲಿ. ಇಲ್ಲಿ ನೋಡಿ ಫೇಸ್ ಮಾಸ್ಕನ್ನು ತಯಾರು ಮಾಡ್ತಾ ಇದ್ದೇನೆ. ಫೇಸ್ ಮಾಸ್ಕ್ ಅಥವಾ ಫೇಸ್ ಪ್ಯಾಕನ್ನು ತಯಾರು ಮಾಡಲಿಕ್ಕೆ ಒಂದು 1/4 ಚಮಚದಷ್ಟು ಕಸ್ತೂರಿ ಅರಿಶಿನ, ಹಾಗೆ ಒಂದು ಅರ್ಧ ಚಮಚದಷ್ಟು ಅಥವಾ ನಿಮಗೆ ಎಷ್ಟು ಬೇಕಷ್ಟು ಇಲ್ಲಿ ನಾನು ಆರೆಂಜ್ ಪೀಲ್ ಪೌಡ್ರನ್ನು ಉಪಯೋಗಿಸ್ತಾ ಇದ್ದೇನೆ. ಈಗ ಮಳೆಗಾಲ, ನನಗೆ ಆರೆಂಜ್ ಸಿಪ್ಪೆನ ಒಣಗಿಸಲಿಕ್ಕೆ ಆಗ್ತಾ ಇಲ್ಲ. ಸೊ ನಾನು ಹೊರಗಡೆಯಿಂದ ಆನ್ಲೈನ್ ಶಾಪಿಂಗ್ ಮಾಡಿ ಆರೆಂಜ್ ಪೀಲ್ ಪೌಡ್ರನ್ನು ತಗೊಂಡಿದ್ದೇನೆ. ಇಲ್ಲಾಂತಂದರೆ ಆರೆಂಜ್ ಸೀಸನಲ್ಲಿ ನೀವು ಆರೆಂಜ್ ಸಿಪ್ಪೆನ ಒಣಗಿಸಿ ಪುಡಿ ಮಾಡಿಕೊಂಡು ಸ್ಕಿನ್ನಿಗೆ ಉಪಯೋಗಿಸ್ಕೊಳ್ಬೋದು. ಈಗ ಅಥವಾ ನಿಮಗೆ ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಬಿಸಿಲಿಗೆ ಒಣಗಿಸಿ ಎಲ್ಲ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಿದ್ದರೆ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ಬೋದು. ಆನ್ಲೈನಲ್ಲಿ ಅಥವಾ ಮೆಡಿಕಲ್ ಶಾಪ್ಗಳಲ್ಲಿ ನಿಮಗೆ ಆರೆಂಜ್ ಪೀಲ್ ಪೌಡರ್ ಅಂತ ಹೇಳಿ ಕೇಳಿದರೆ ಕೊಡ್ತಾರೆ. ಅದು ಆರ್ಗ್ಯಾನಿಕ್ ಆಗಿ ತುಂಬ ಚೆನ್ನಾಗಿ ಇರ್ತದೆ. ಅದಕ್ಕೆ ಫೇಸ್ ಪ್ಯಾಕ್ ಮಾಡಲಿಕ್ಕೆ ಒಂದು ಸ್ವಲ್ಪ ಹಾಲನ್ನು ಫೇಸ್ ಪ್ಯಾಕ್ ಕನ್ಸಿಸ್ಟೆನ್ಸಿ ಬರೋವರೆಗೆ ಎಷ್ಟು ಬೇಕು ಅಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಈಗ ನೋಡಿ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಯಿತು. ಕನ್ಸಿಸ್ಟೆನ್ಸಿ ದಪ್ಪ ಇದೆ ಅಂತ ಆದರೆ ಹಾಲನ್ನು ಆ್ಯಡ್ ಮಾಡಿಕೊಂಡು ಹೇಗೆ ಬೇಕು ಹಾಗೆ ರೆಡಿ ಮಾಡ್ಕೊಳ್ಬೋದು. ಈಗ ನಮ್ಮ ಪ್ಯಾಕ್ ರೆಡಿ ಆಯಿತು. ಇದನ್ನು ಈಗ ಫೇಸ್ಗೆ ಅಪ್ಲೈ ಮಾಡುವ. ಈ ಫೇಸ್ ಪ್ಯಾಕ್ ಹಾಕಿ ಏನು ತುಂಬ ಮಸಾಜ್ ಮಾಡೋದು ಏನು ಬೇಡ, ಜಸ್ಟ್ ಫೇಸ್ಗೆ ಅಪ್ಲೈ ಮಾಡೋದು, ಒಣಗಿದ ನಂತರ ಫೇಸನ್ನು ವಾಶ್ ಮಾಡೋದು ಅಷ್ಟೇ. ರೆಡಿಯಾಗಿದೆ, ಪ್ಯಾಕ್ ಹಚ್ಚುವ. ಪ್ಯಾಕ್ ಹಚ್ಚಿದ ಮೇಲೆ ಏನು ಮಾಡಲಿಕ್ಕಿಲ್ಲ. ಒಂದು 20 ನಿಮಿಷ ನಿಮಗೆ ಎಷ್ಟೊತ್ತಾಗ್ತದೆ ಅಷ್ಟೊತ್ತು ಇದು ಡ್ರೈ ಆಗುವಲ್ಲಿವರೆಗೆ ವೆಯ್ಟ್ ಮಾಡಬೇಕು. ಆಮೇಲೆ ವಾಶ್ ಮಾಡಿದರೆ ಆಯಿತು ಅಷ್ಟೇ. ನೋಡಿ ಎಲ್ಲ ಫುಲ್ ಫೇಸ್, ಹಾಗೆ ಕುತ್ತಿಗೆ ಕೂಡ ಕವರ್ ಮಾಡಿದ್ದೇನೆ. ಕುತ್ತಿಗೆ ಸುತ್ತ ಎಲ್ಲ ಕೂಡ ನೀವು ಹಚ್ಕೊಳ್ಬೋದು. ಕುತ್ತಿಗೆ ಸುತ್ತ ಡಾರ್ಕ್ನೆಸ್ ಇದೆ, ಡಾರ್ಕ್ ಆಗಿದೆ, ಕಪ್ಪಾಗಿದೆ, ಬೆನ್ನು ಇಲ್ಲಿ ಕೆಲವರಿಗೆ ಹಿಂದೆ ಕುತ್ತಿಗೆಯಲ್ಲಿ ಡಾರ್ಕ್ ಇರ್ತದಲ್ಲ, ಅದಕ್ಕೆ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ಇದು ಸ್ವಲ್ಪ ಒಣಗ್ತಾ ಹೋದಾಗೆ ಸ್ವಲ್ಪ ಸ್ಕಿನ್ನನ್ನು ಹಿಡ್ಕೊಳ್ಳುತ್ತೆ, ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆದ ಕಾರಣ ನೀವು ಈ ಥರ ಫೇಸ್ ಪ್ಯಾಕ್ ಎಲ್ಲ ಹಾಕಿದ ಮೇಲೆ ಮಾತಾಡಬಾರ್ದು. ಆ್ಯಕ್ಚುಲಿ ಸುಮ್ಮನೆ ಕಣ್ಣು ಮುಚ್ಚಿ ಇಲ್ಲಿ ಕಣ್ಣಿನ ಸುತ್ತ ಒಂದು ಮುಳ್ಳು ಸೌತೆಯನ್ನು ಕಟ್ ಮಾಡಿ ಇಟ್ಕೊಂಡು ಮಲಗಬೇಕು, ರಿಲ್ಯಾಕ್ಸ್ ಮಾಡಿಕೊಳ್ಬೇಕು. ಇದು ಫೇಶಿಯಲ್ ಇದ್ದು ಕ್ರಮ. ಅಂದರೆ ಫಸ್ಟ್ ಕ್ಲೆನ್ಸಿಂಗ್, ಆಮೇಲೆ ಸ್ಕ್ರಬ್ ಮಾಡಬೇಕಾದ್ರೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಅದು ಮಸಾಜ್ ಎಲ್ಲ ಆದಮೇಲೆ ಲಾಸ್ಟಿಗೆ ಫೇಸ್ ಪ್ಯಾಕ್ ಹಾಕಿ 20 ಮಿನಿಟ್ಸ್ ರೆಸ್ಟಲ್ಲಿ ಇರೋದು. ಕಣ್ಣಿಗೆ ಒಂದು ಕಾಟನ್ಗೆ ರೋಸ್ ವಾಟರ್ ಎಲ್ಲ ಹಾಕಿ ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಬೋದು. ರೋಸ್ ವಾಟರ್ ಕಾಟನ್ಗೆ ಹಾಕ್ಕೊಂಡ್ರೆ ತಂಪಾಗಿ ಒಂದು ರಿಲ್ಯಾಕ್ಸ್ ಫೀಲ್ ಆಗ್ತದೆ. ಅದೇ ರೀತಿ ನೀವು ಕುಕುಂಬರನ್ನು ಕಟ್ ಮಾಡಿ ಕಣ್ಣಿಗೆ ಇಟ್ಕೊಂಡು 20 ಮಿನಿಟ್ಸ್ ಹಾಗೇ ರಿಲ್ಯಾಕ್ಸ್ ಮಾಡಬೇಕು. ಏನು ಯೋಚನೆ ಮಾಡಬಾರ್ದು, ಹೀಗೇ ಕಣ್ಣು ಮುಚ್ಚಿ ಕೂತ್ಕೊಳ್ಬೇಕು. ತುಂಬಾ ಖುಷಿ ಆಗ್ತದೆ. ಯಾಕೆಂದರೆ ನಾವು ಫಸ್ಟಿಗೆ ಫೇಸ್ಗೆ ಮಸಾಜ್ ಎಲ್ಲ ಕೊಟ್ಟಿರ್ತೇವಲ್ಲ, ಮತ್ತು ನಾವೆಲ್ಲ ಕೆಲಸ ಅದು ಇದೆಲ್ಲ ಮಾಡಿ ತುಂಬ ಟಯರ್ಡ್ ಆಗಿರ್ತೇವೆ. ಅಷ್ಟಾಗುವಾಗ ಈ ಥರ ಕಣ್ಣಿಗೆ ತಂಪಾಗಿ ಇಟ್ಟು ಹೀಗೆ ಮಲಗಬೇಕಾದ್ರೆ ತುಂಬಾ ಹಾಯ್ ಅನ್ನಿಸ್ತದೆ. ನಾನು 20 ಮಿನಿಟ್ಸ್ ಆಫ್ಟರ್ ಇದು ಒಣಗಿದ ಮೇಲೆ ಬರ್ತೇನೆ. ನೋಡಿ ಇದೀಗ ಆಲ್ಮೋಸ್ಟ್ ಒಣಗಿಕೊಂಡು ಬಂತು. ಇನ್ನು ಇದನ್ನು ವಾಶ್ ಮಾಡ್ಕೊಂಡು ಬರ್ತೇನೆ. ನಾನು ಒಂದು 20 ಮಿನಿಟ್ಸ್ ರೆಸ್ಟ್ ಮಾಡಿದ್ದೆ. ನೋಡಿ ಇಲ್ಲೆಲ್ಲ ಬಿರುಕು ಬಿಡ್ತಾ ಉಂಟು ಒಣಗಿದ್ದು. ಇನ್ನೂ 1 ಗಂಟೆ ಇದು ಕಂಪ್ಲೀಟ್ ಒಣಗುವವರೆಗೆ ಏನು ಕಾಯಬೇಕು ಅಂತಿಲ್ಲ. ಜಸ್ಟ್ ಸಾಧಾರಣ ಒಂದು 20 ಮಿನಿಟ್ಸ್ ಆದ ಕೂಡಲೇ ನೀವು ಇದಕ್ಕೆ ಸ್ವಲ್ಪ ನೀರು ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ವಾಶ್ ಮಾಡಬೇಕು. ಜಸ್ಟ್ ವಾಶ್ ಮಾಡಿ ಬರ್ತೇನೆ. ಸ್ಕಿನ್ ಹೇಗಾಗಿದೆ ತೋರಿಸ್ತೇನೆ. ನೋಡಿ ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗಿದೆ ಅಂತ ಹೇಳಿ. ಈಗ ನೋಡಿ ಫಸ್ಟ್ ಇದಕ್ಕೂ ಈಗ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇಲ್ಲಿ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲನೂ ಹೋಗಿದೆ. ತುಂಬಾ ಗ್ಲೋ ಆಗಿದೆ ಸ್ಕಿನ್.
ಏಜ್ ಕೂಡ ಗೊತ್ತಾಗಲ್ಲ. ಈ ಕಸ್ತೂರಿ ಅರಸಿನವನ್ನು ಬಳಸ್ತಾ ಇದ್ದರೆ ನಮ್ಮ ಏಜ್ ಗೊತ್ತಾಗಲ್ಲ. ತುಂಬಾ ಸ್ಕಿನ್ ಒಂದು ಯಂಗ್ ಆಗಿರುತ್ತೆ ಸ್ಕಿನ್ ಯಾವಾಗಲೂ ಕೂಡ. ಕಸ್ತೂರಿ ಅರಸಿನ ಹೇಳೋದು ಅದು ಸೌಂದರ್ಯಕ್ಕೆ ಇರುವಂಥದ್ದು. ಅದೊಂದು ಕಸ್ತೂರಿ ಅರಸಿನವನ್ನು ಮುಖಕ್ಕೆ ಹಚ್ಚುವುದನ್ನು ಮಿಸ್ ಮಾಡಬೇಡಿ, ಯಾವಾಗಲೂ ಹಚ್ತಾ ಇರಿ. ಆಗದಿದ್ದರೂ ಅಟ್ಲೀಸ್ಟ್ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಕಸ್ತೂರಿ ಅರಸಿನವನ್ನು ಹಚ್ತಾನೇ ಇರಬೇಕು. ಜಸ್ಟ್ ಅದನ್ನು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಬೋದು, ಹಾಲಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಬೋದು, ಟೊಮೆಟೊ ರಸದಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಬೋದು. ತುಂಬಾ ರೆಮಿಡೀಸ್ ಇದೆ ಸ್ಕಿನ್ನಿಗೆ ಮನೆಯಲ್ಲೇ ಇರುವಂಥ ಹೋಮ್ ರೆಮಿಡೀಸು ತುಂಬಾ ಬೆಸ್ಟ್ ರಿಸಲ್ಟ್ ಅಂತ ಕೊಡ್ತದೆ. ಹಾಗೆ ಸ್ಕಿನ್ ಗ್ಲೋ ಆಗ್ತದೆ. ನಾನು ಹೆಚ್ಚಾಗಿ ಉಪಯೋಗಿಸುವಂಥದ್ದು ಅಕ್ಕಿ ಹುಡಿಯಿಂದ ಸ್ಕ್ರಬ್ ಮಾಡ್ಕೊಳ್ತೇನೆ. ಹಾಗೆ ಟೊಮೆಟೊ ರಸ, ಜೇನುತುಪ್ಪ, ಹಾಗೆ ನಿಮಗೆ ಸ್ಕಿನ್ನಲ್ಲಿ ಬಂಗು ಥರ ಕಲೆ ಅಂತ ಇದ್ದರೆ ಬಟಾಟೆ ರಸವನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಬಟಾಟೆ ರಸ, ಸ್ವಲ್ಪ ಜೇನುತುಪ್ಪ, ಹಾಗೆ ಸ್ವಲ್ಪ ಕಡಲೆ ಹಿಟ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮುಖಕ್ಕೆ ಚೆಂದ ಡೈಲಿ ಸ್ಕ್ರಬ್ ಮಾಡ್ತಿದ್ರೆ ಮುಖದಲ್ಲಿ ಒಂಥರ ಕಲೆ ಬರ್ತದೆ. ಆಫ್ಟರ್ 40 ಒಂದು ಥರ ಇಲ್ಲಿ ಸ್ಕಿನ್ನಲ್ಲಿ ಒಂದು ಕಲೆ ಬರ್ತದೆ, ಅದೆಲ್ಲ ಹೋಗ್ತದೆ. ಅದನ್ನು ಮಾಡ್ತಾ ಇರಬೇಕು. ನಾನು ಆಲ್ಮೋಸ್ಟ್ ಮೊದಲಿಂದ ಸಣ್ಣ ಒಂದು ಏಜಿಂದ ಕೂಡ ನನಗೆ ಈ ಥರ ಮುಖಕ್ಕೆ ಹಚ್ಚಿಕೊಳ್ಳೋದಂದರೆ ಸಣ್ಣ ಮಗುವಿನಿಂದಲೇ ನನಗೆ ಸ್ವಲ್ಪ ಇಷ್ಟ. ಹಾಗಾಗಿ ನಾನು ಸ್ಕಿನ್ ಕೇರ್ ರುಟೀನ್ ಯಾವಾಗಲೂ ಸಹ ಹಂಗೆ ಫ್ರೀ ಇದ್ದಾಗ, ಪುರ್ಸೊತ್ತಾದಾಗ ವೀಕ್ಲಿ ಒಮ್ಮೆ 15 ಡೇಸ್ಗೊಮ್ಮೆ ಮಾಡ್ತಾನೇ ಇರ್ತೇನೆ. ಏನಿಲ್ಲ, ಕಿಚನಲ್ಲಿ ಇದ್ದದ್ದು ಒಂದು ಟೊಮೆಟೊ ಹೆಚ್ಚಬೇಕಾದ್ರೆ ಜಸ್ಟ್ ಒಂದು ಟೊಮೆಟೊ ಇರುತ್ತಲ್ವ, ಜಸ್ಟ್ ಟೊಮೆಟೊ ರಸವನ್ನು ಮುಖಕ್ಕೆ ಹೀಗೆ ಕಸ್ತೂರಿ ಮಂಜನ ಒಂದು ಸ್ವಲ್ಪ ತಗೊಳ್ಳೋದು, ಟೊಮೆಟೊ ರಸ ಹಾಕ್ಕೊಳ್ಳೋದು, ಮುಖಕ್ಕೆ ಒಂದು ಜಸ್ಟ್ ಮಸಾಜ್ ಮಾಡ್ಕೊಳ್ಳೋದು ಅಷ್ಟೇ. ಸ್ಕಿನ್ ಗ್ಲೋ ಇರ್ತದೆ. ಯಾವ ಬ್ಯೂಟಿ ಪಾರ್ಲರ್ ಬೇಡ, ಏನೂ ಬೇಡ. ನೋಡಿ ಎಷ್ಟು ಚೆಂದಾಗಿದೆ ಸ್ಕಿನ್ ಅಂತೇಳಿ. ಯಾವ ಮೇಕಪ್ ಕೂಡ ಬೇಕು ಅಂತ ಇಲ್ಲ. ಅದಾದಮೇಲೆ ಇನ್ನೊಂದು ವಿಷಯ ನಾನು ಹೇಳಬೇಕು ಅಂತ ಅಂದ್ಕೊಂಡದ್ದು, ಇನ್ನೊಂದು ವಿಷಯ ಅಂತ ಹೇಳಿದರೆ, ಇದೆಲ್ಲ ಆದಮೇಲೆ ಹೀಗೇ ಬಿಟ್ಬಿಡೋದಲ್ಲ, ಇದಕ್ಕೊಂದು ಸಿರಮನ್ನು ನಾವು ಹಚ್ಕೊಳ್ಬೇಕು. ಇಲ್ಲಿ ನಾನು ಇದು ಮುಖಕ್ಕೆ ಫೇಸ್ ಸಿರಮನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ನಾನು ಮಾಮಾ ಅರ್ತ್ ಅವರ ಫಾರ್ ರ್ಯಾಡಿಯಂಟ್ ಸ್ಕಿನ್ ಅಂತ ಇದೆ, ವಿತ್ ವಿಟಮಿನ್ ಸಿ ಟರ್ಮರಿಕ್ ಅಂತ ಇದೆ. ಇದು ತುಂಬಾ ಚೆನ್ನಾಗಿದೆ. ನನಗಂತೂ ಇದು ಡೈಲಿ ನಾನು ನೈಟ್ ಸ್ಕಿನ್ ಮುಖ ಎಲ್ಲ ಒರೆಸಿ ಆದಮೇಲೆ ನೈಟ್ ಇದನ್ನು ಬಳಸ್ಕೊಳ್ತೇನೆ. ಈಗ ಈ ಥರ ಫೇಶಿಯಲ್ ಎಲ್ಲ ಮಾಡಿದ ಮೇಲೆ ಕೂಡ ನೀವು ಇದನ್ನು ಬಳಸ್ಕೊಳ್ಬೋದು. ಇದು ಸ್ಕಿನ್ನಿಗೆ ಅಥವಾ ನಿಮ್ಮ ಹತ್ರ ಈ ಸಿರಮ್ ಇಲ್ಲ ಅಂತ ಆದರೆ ನೀವು ಬೇರೆ ಇದು ಮಾಯಿಶ್ಚರೈಸರ್ ಯಾವುದಾದ್ರೂ ಹಚ್ಬೋದು. ಈ ಥರ ಸಿರಮನ್ನು ಹಾಕಿ ಅದು ಚೆನ್ನಾಗಿ ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗಬೇಕು, ಅಲ್ಲಿವರೆಗೆ ನಾವು ಮಸಾಜ್ ಮಾಡಬೇಕು. ಮಾಮಾ ಅರ್ತ್ ಅವರ ಸಿರಮ್ ಕೂಡ ಹಚ್ಬೋದು, ಅಥವಾ ನೀವು ಇನ್ನೊಂದು ಆಪ್ಷನ್ ಕುಂಕುಮಾದಿ ತೈಲ ಅಂತ ಸಿಗ್ತದೆ, ಅದು ಇದೆ ನನ್ನ ಹತ್ರ. ಅದು ಕೂಡ ನೈಟ್ ಹಾಕಿದರೆ ಸ್ಕಿನ್ನಿಗೆ ತುಂಬಾ ಗ್ಲೋ ಬರುತ್ತೆ. ಮಾಮಾ ಅರ್ತ್ ಅವರದ್ದು ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನಮ್ಮ ಮಾಮಾ ಅರ್ತ್ ಅವರದ್ದು ತುಂಬ ಪ್ರಾಡಕ್ಟ್ ಯೂಸ್ ಮಾಡ್ತೇನೆ. ನಾನು ಯಾವುದೇ ಪ್ರಮೋಷನ್ಗೋಸ್ಕರ ಆಗಲಿ ಏನಾದರೂ ಹೇಳೋದಲ್ಲ, ನಾನು ಯೂಸ್ ಮಾಡ್ತಾನೆ ಹೇಳೋದಷ್ಟೇ. ನನಗೆ ಮಾಮಾ ಅರ್ತಿದ್ದು ಪ್ರಾಡಕ್ಟ್ ತುಂಬ ಇಷ್ಟ ಆಗಿದೆ. ಅದರ ಶ್ಯಾಂಪ್ ಆಗಿರ್ಬೋದು, ಕಂಡೀಷ್ನರ್, ನಂದು ಹೇರ್ ಫಾಲ್ ಕಂಟ್ರೋಲ್ ಆಗಿದೆ, ಸ್ಕಿನ್ ಗ್ಲೋ ಬಂದಿದೆ, ಮತ್ತು ಡೈಲಿ ಗ್ಲೋ ಕ್ರೀಮ್ ಇರ್ಬೋದು, ಏನೇ ಆಗಲಿ ಅವರ ಪ್ರಾಡಕ್ಟ್ ನನಗೆ ತುಂಬಾ ಇಷ್ಟ ಆಗಿದೆ. ನೋಡಿ, ಆ ಸಿರಮ್ ಹಚ್ಚಿದ ಕೂಡಲೇ ಎಷ್ಟು ಚೆಂದ ಆಯ್ತು ನೋಡಿ ಸ್ಕಿನ್ನು ಅಲ್ವಾ? ನೀವೇ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಈ ಥರ ಸ್ಕಿನ್ ಕೇರ್ ಟಿಪ್ಸ್ ಬೇಕು ಅಂತ ಇದ್ದರೆ ನಂದು ಇನ್ನೊಂದು ಚಾನಲ್ ಇದೆ, ಅರ್ಚನಾ ಗ್ಲಾಮರ್ ಗೈಡ್ ಅಂತೇಳಿ, ಅದರಲ್ಲಿ ನೀವು ನೋಡ್ಬೋದು. ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಇಲ್ಲಿ ವೆಯ್ಟ್ ಲಾಸ್ ರೆಸಿಪಿಗಳು, ವೆಯ್ಟ್ ಲಾಸ್ ಐಡಿಯಾಸ್, ಹೇಗೆ ವೆಯ್ಟ್ ಲಾಸ್ ಆಗ್ಬೋದು ಅಂತೇಳಿ, ವರ್ಕೌಟ್, ಅದೆಲ್ಲ ವೀಡಿಯೋಸ್ ಇನ್ನು ಮುಂದೆ ಅಪ್ಲೋಡ್ ಆಗ್ತಾನೇ ಇರ್ತದೆ. ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸಿಲೆಕ್ಟ್ ಮಾಡಿ. ಇಲ್ಲಾಂದರೆ ನಿಮಗೆ ನೋಟಿಫಿಕೇಷನ್ ಬಂದ ಕೂಡಲೇ ನಾನು ಅಪ್ಲೋಡ್ ಮಾಡಿದ ಕೂಡಲೇ ಗೊತ್ತಾಗೋದಿಲ್ಲ, ನೋಟಿಫಿಕೇಷನ್ ಬರೋದಿಲ್ಲ ನಿಮಗೆ. ಅದಕ್ಕೋಸ್ಕರ ಆಲ್ ಅಂತ ಸಿಲೆಕ್ಟ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ. ನಿಮಗೆ ಕೂಡಲೇ ನಾನು ಹಾಕಿದ ವೀಡಿಯೋನ ನೋಡ್ಬೋದು. ಅದಕ್ಕೋಸ್ಕರ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೇ ಬೇರೆ ಬೇರೆ ರೆಸಿಪಿ ಜೊತೆ, ಬೇರೆ ಬೇರೆ ವರ್ಕೌಟ್ ಜೊತೆ, ವೆಯ್ಟ್ ಲಾಸ್ ಐಡಿಯಾ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.